ನಮಸ್ತೆ ಏಕತಾರಿ ರಾಮಯ್ಯನವರಿಗೆ. ನಮಸ್ತೆ ನಮಸ್ತೆ ಸ್ವಾಮಿ. ಒಂದು ಹಾಡು ಮೂಲಕ ನಮ್ಮ ಮನಸ್ಸಿಗೆ ಒಂದು ಚೂರು ನೆಮ್ಮದಿ ಪಡ್ಕೊಳ್ಳೋಣ ಅಂತ. ಗುರುವೇ ಎಂತ ಮಾತು ಹೇಳಿದ್ರಿ ಸ್ವಾಮಿ. ಒಳ್ಳೆ ವಿಚಾರಗಳು ನಿಮ್ಮಂತರೇನೆ ಈ ನನ್ನ ಕುಟೀರಕ್ಕೆ ಬರಬೇಕು ಅಂದ್ರೆ ಅಪ್ಪಾಜಿ. ಹೀಗಾಗಿ ನೋಡಿ ಗುರುವೇ, ಇಡೀ ಜಗತ್ತು, ಈ ಬ್ರಹ್ಮಾಂಡವೇ ಜಗತ್ತೇ ಗುಂಡಾಕಾರವಾಗಿದೆ. ಈ ಏಕತಾರಿ ಸ್ವಾರೆ ಬರುಡೆನೇ ಒಂದು ಗುಂಡಾಕಾರವಾಗಿದೆ. ಇದು ಗುಪ್ತ ಜ್ಞಾನ ಕೊಡ್ತದೆ. ಗುಪ್ತ ಜ್ಞಾನದಲ್ಲಿ ಜ್ಞಾನ ಸಿಗ್ತದೆ, ಅದೇ ಶಬ್ದದಲ್ಲಿ ಜ್ಞಾನ ಸಿಗಲ್ಲ. ಹಾಗಾಗಿ ಹಿಂದೆ ಮಹಾನಿರು ಋಷಿಗಳು, ಮಠಾಧೀಶರುಗಳು, ಹಿಂದೆ ಮಹಾನ್ ಗುರುಮಕ್ಕಳು ಋಷಿಗಳೆಲ್ಲ ಗವಿಗಳಲ್ಲಿ ಈ ವಾರ್ಡ್ ಕನಕದಾಸರು, ಪುರಂದಾಸರು, ಕಬೀರದಾಸರು, ದಾಸರುಗಳೆಲ್ಲ ಸೇರಿ ಈ ಒಂದು ನಾದ ಮಾಡಿ ಏಕತಾರಿಯೊಳಗೆ ಲಕ್ಷಾಂತರ ಕೀರ್ತನೆಗಳು ಕೊಟ್ಟು ಹೋಗಿದ್ದಾರೆ ಕೊಡುಗೆಯಾಗಿ ಭೂಮಿ ಮೇಲೆ ನೆರಮನುಷ್ಯರಿಗೆ. ಉಸಾರ ಬರ್ರಪ್ಪ, ಈ ಹಾಡಿನ ಮೂಲಕ ಜ್ಞಾನ ತಿಳ್ಕೊಂಡು ಕೆಟ್ಟದ್ ಮಾಡ್ಬೇಡ್ರಿ, ಒಳ್ಳೇದ್ ಮಾಡ್ಕೊಂಡು ಬೇಗ ಬನ್ನಿ, ವಿನಾಶದ ಕಾಲ ಹತ್ರ ಬರ್ತದೆ ಅಂತ ಕೈವಾರ ನಾರಾಯಣ ಸ್ವಾಮಿ ಅಪ್ಪಾಜಿ ಇವರೆಲ್ಲರನ್ನ ಜ್ಞಾನಿಗಳೆಲ್ಲ ಹೇಳ್ಬಿಟ್ಟು ಹೋಗಿದ್ರೆ. ಈ ನರಕದ ಪ್ರಪಂಚ, ಪಾಪದ ಪ್ರಪಂಚದಲ್ಲಿ ಇದ್ದೀವಿ ನಾವು ಇವತ್ತಿನ ದಿವಸ. ನೋಡಿ, ಈ ಗುಂಡ ಆಕಾರದಲ್ಲಿ ಏಕತಾರಿ ಸ್ವಾರೆ ಬುರುಡೆ ಇದೆ, ಜಗತ್ತೇ ಒಂದು ಆಕಾರದಲ್ಲಿದೆ. ಅದಕ್ಕೆ ಇದು ನೋಡ್ರಿ, ಇಡೀ ಕೋಟಿ ವಾದ್ಯಕ್ಕೆಲ್ಲ ಇದು ಮೇಟಿ ವಾದ್ಯ ಅಂತ ಹೇಳ್ತಾರೆ ಜ್ಞಾನಿಗಳು. ನಿಜ, ಇದು ಓಂಕಾರದ ನೆಲೆ ನೋಡ್ರಿ. ಇದು ಪ್ರಕೃತಿಯಲ್ಲಿ ತಯಾರಾಗೋದು. ಒಂದು ಬೀಜ ನೆಟ್ಟಿದ್ರೆ 2 ಎಲೆ ಹೊಡ್ತದೆ, 2 ಎಲೆ ಹೊಡೆದ್ರೆ ಹಂಬರಿತದೆ, ಅದಕ್ಕೆ ಹೂವು ಬಿಡ್ತದೆ, ಬೀಚ ಆಯ್ತದೆ, ಅದ್ ಕಾಯಿ ಆಯ್ತದೆ, ಹಣ್ಣಾಯ್ತದೆ, ತಳ್ಳ ಆಯ್ತದೆ. ತಳ್ಳಾಗ ನಂತರ ತಗೊಂಡೋಗ ಸಂಗ್ರಹಣೆ ಮಾಡಿ ಅದನ್ನ ಒಂದು ದಂಡಿಗೆ ಹಾಕಿ, ತಂತಿ ಹಾಕಿ, ಒಂದು ಮಣಿ ಹಾಕಿ, ಶ್ರುತಿಗೆ ಒಂದು ಕೊರೆದು ನಕ್ಷತ್ರದ ಏಕತಾರಿ ಅಂತ ಇದೊಂದು ವಿಶೇಷವಾಗಿ ಮಾಡಿ ಈ ನಾದ ಬಿಂದು ಇವತ್ತು ನಮ್ಮ ಮನುಷ್ಯನ ಒಳಗಡೆ ಇರ್ತಕ್ಕಂಥ ಕಸ ಕಡ್ಡಿ ಒಳಗಡೆ ಕಸಿನ ಬುಟ್ಟಿ ಇದೆ. ಯಾವ್ದು ಅಂದ್ರೆ ಸ್ವಾಮಿ, ಅದು ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಇಂಥವೆಲ್ಲ ಇಟ್ಕೊಂಡು ನಾವು ಈ ಜೀವನದಲ್ಲಿ ಅಶಾಂತಿಯಾಗಿ ದುಃಖದಲ್ಲಿ ನಾವೆಲ್ಲರನ್ನೂ ದುಃಖದ ಪ್ರಪಂಚ ಆಗಿದೆ, ನರಕದ ಪ್ರಪಂಚ ಆಗಿದೆ. ಅದಕ್ಕೆ ಇವತ್ತೊಂದು ದಿವಸ ಏಕತಾರಿ ರಾಮಯ್ಯನ ಮನೆಗೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ದಡನಾಗ ಓಡೋಡಿ ಬಂದು ಏಕತಾರಿ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಆ ಓಂಕಾರನಾದ ಧ್ವನಿಯಲ್ಲಿ ಇವತ್ತು ಸುಖ ಶಾಂತಿಯಿಂದ ಸಂಸಾರದಲ್ಲಿ ಜೀವನ ಮಾಡ್ತಾರೆ ಸ್ವಾಮಿ. ಇವತ್ತು ಈ ಏಕತಾರಿ ಒಳಗೆ ಒಳ್ಳೆ ಖುಷಿ ಸಿಗ್ತದೆ, ಆನಂದ ಸಿಗ್ತದೆ. ಇದರಲ್ಲಿ ನುಡಿಸ್ತಾ ಆಡ್ತಾ ಮನಸ್ಸಿಗೆ ಖುಷಿ ಸಿಗ್ತದೆ, ಖುಷಿ ಸಿಕ್ಕಿದ್ರೆ ಶಾಂತಿ ಸಿಗ್ತದೆ, ಶಾಂತಿ ಸಿಕ್ಕಿದ್ರೆ ಆರೋಗ್ಯ ಸಿಗ್ತದೆ, ಆರೋಗ್ಯ ಸಿಕ್ಕಿದ್ರೆ ಆಯುಸ್ಸು ಹೆಚ್ಚಾಗ್ತದೆ ಸ್ವಾಮಿ. ಯಾವ ಕಾಯಿಲೆಗಳು ಇಲ್ಲಿ ಬರಲ್ಲ ಅಂತ ಹೇಳ್ತದೆ. ತಿಳಿಸ್ಕೊಟ್ಟಂತ ಈ ತಂಬೂರಿ ಬಗ್ಗೆ ಕೇಳಿನೇ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಕೊಡ್ತದೆ. ಹೌದು. ಆದ್ರೆ ಇದರಲ್ಲಿ ಒಂದು ಹಾಡು ನಿಮ್ಮ ಕಂಠ ಸಿರಿಯಲ್ಲಿ ಕೇಳಿದ್ರೆ ಇನ್ನಷ್ಟು ನೆಮ್ಮದಿ ನಮ್ಗೆ ಸಿಗುತ್ತೆ. ದಯವಿಟ್ಟು ಒಂದು ಹಾಡು ಗುರುವೇ. ಈ ಪದಗಳನ್ನ ತತ್ವಪದ, ಜಾನಪದ, ಈ ಲಾವಣಿ ಪದ ಎಲ್ಲಾ ಪದಗಳನ್ನು ಒಂದು 2 ಆಡ್ತಿ ಕುತ್ಕೊಂಡು ಆಡುವಂತ ಭಾಗ್ಯ ಭಗವಂತ ನನಗೆ ಒಂದು ಕೊಟ್ಟಿದ್ದೇನೆ, ಒಂದು ಹಳ್ಳಿಲಿ ಸೇವು ಈ ನಾಡಿಗೆ. ಇದ್ರಾಗೊಂದು ಹಾಡು ಹಾಡ್ತೀನಿ ಸ್ವಾಮಿ. ಈಗ ಈ ಜಗವಕ್ಕೆ ದೇವರ ಮನೆಯಾಗಿದೆ ಈ ಜಗವೆಲ್ಲ. ಇದಕ್ಕೆ ಆ ಮನೆ ಒಳಗೆ ನಾವು ಇವತ್ತು ಪಾತ್ರಧಾರಿಗಳಾಗಿ ಭೂಮಿ ಮೇಲೆ ಮಾಡ್ತಾ ಇದ್ದೀವಿ ನೋಡ್ರಿ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರೋ ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ.
ಇರಬೇಕೆನ್ನುವ ಕಾಟುಕರ್ಯಾರೋ ಇಷ್ಟೇ ದಿವಸ ಇಷ್ಟೇ ಪುರುಷ ಇರಬೇಕೆನ್ನುವ ಕಾಟುಕರ್ಯಾರೋ ಏನಿಹದೇನೋ ಏನಿಹದೇನೋ ಹರಿತವರ್ಯಾರೋ ದೇವರ ಮನೆಯದು ಈ ಜಗವಿಲ್ಲ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎಂಬುವುದೆಲ್ಲ ಭರಿ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಸುಳ್ಳು ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ಈ ಜಗವೆಲ್ಲ ಮೂಲ ಮೂಲ ಅಂದ್ರೆ ಇದೆ ಅಂತ ತೋರಿಸೋ ಒಬ್ಬ ಏಕತಾರಿ ರಾಮಯ್ಯನವರು ತುಂಬಾ ಅದೃಷ್ಟವಂತರು. ಆ ತಾಯಿ ಸರಸ್ವತಿ ತಾಯಿ ಸಾಮಾನ್ಯವಾಗಿ ಯಾರಿಗೂ ಒಲಿಯಲ್ಲ. ಇದು ಗುಮ್ಸಿ ಅಂತ ಟಕ್ 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 ಕುಮ್ಟೆ ಏಕತಾರಿ, ತಂಬೂರಿ, ಕಿನ್ನೂರಿ, ಚಿಟಿಕೆ, ತಾಳ, ಪುಂಗಿ, ಗುಮ್ಮಸೆ, ಗುಮ್ಮಚೌಡಿಕೆ, ದಮ್ಮಡಿ ಈ ರೀತಿಯ 20ಕ್ಕೂ ಹೆಚ್ಚಿನ ಮೂಲ ವಾದ್ಯಗಳು ನಮ್ಮ ಕರ್ನಾಟಕದ ಹೆಸರಂತ ಶ್ರೀ ಏಕತಾರಿ ರಾಮಯ್ಯನವರ ಬಳಿ ಸಿಗುತ್ತೆ. ಮತ್ತು ಅವರ ಅಡ್ರೆಸ್ಸು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾರೆ, ಒಂದು ಸತಿ ನೋಡ್ಕೊಳ್ಳಿ. ಮತ್ತು ಈ ಜಾಗಕ್ಕೆ ಭೇಟಿ ಕೊಡಿ. ಇದನ್ನು ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇಷ್ಟು ದಿವಸ ಕಳ್ಕೊಂಡಂಥ ನೆಮ್ಮದಿಯನ್ನು ಮತ್ತೆ ಈ ಮೂಲವಾದ್ಯಗಳಿಂದ ನೀವು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಅಷ್ಟೇ. ನನ್ನ ಊರು ಕೆಂಚನಪಾಳ್ಯ, ಕೇಗೊಲ್ಲಹಳ್ಳಿ, ಕೆಂಗೇರಿ ಹೋಬಳಿ, ಬೆಂಗಳೂರು ನಗರ ಜಿಲ್ಲೆ ನಮ್ಮ ಊರಿರೋದು ಕೆಂಚನಪಾಳ್ಯ. ನನ್ನ ನಂಬರು 9008831169. ಇನ್ನೊಮ್ಮೆ ಹೇಳಿ ಸರ್. 9008831169. ಅದಾದ ನಂತರ ಇಲ್ಲಿ ಬೋರ್ಡ್ನಲ್ಲಿ ಕೂಡ ನಿಮಗೆ ಒಂದು ಡಿಸ್ಪ್ಲೇನ ತೋರಿಸ್ತೀರಿ, ಅಲ್ಲೂ ಇದೆ, ನೋಡ್ಕೊಳ್ಳಿ. ಇಡೀ ಕರ್ನಾಟಕ ಜಿಲ್ಲೆನಲ್ಲೂ ಹೆಸರು ಮಾಡಿರುವಂಥವ್ರು ಬಂದು ಇಲ್ಲಿ ಈ ಮೂಲವಾದ್ಯಗಳನ್ನು ಪರ್ಚೇಸ್ ಮಾಡಿ ನೀವು ಭಾಗ್ಯವಂತರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಂದನೆಗಳೊಂದಿಗೆ ಎಲ್ಲ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ, ಇನ್ನೂ ಕೊಡಬೇಕಾಗಿದೆ ಐತೆ ರಾಜ್ಯ ಪ್ರಶಸ್ತಿ. ಇರಲಿ, ನೋಡೋಣ, ಭಗವಂತದ್ದು. ದುಡ್ಡು ಸಂಪಾದನೆ ಮಾಡಿರೋ ಮನುಷ್ಯ ದೀರ್ಘಕಾಲ ಅವನ ಹೆಸರು ಉಳಿಯುತ್ತೋ ಇಲ್ಲೋ, ಆದರೆ ಒಂದು ಕಲೆಯಲ್ಲಿ ಒಂದು ಸಾಧನೆ ಮಾಡಿರುವಂತಹ ಮನುಷ್ಯನ ದೇಹ ಮಣ್ಣಗೋದ್ರೂ ಅವನ ಕಲೆ ಪ್ರತಿ ಜನ ನೆನೆದು ಅವನ ಕಲೆಯಲ್ಲಿ ಆತ ಯಾವತ್ತೂ ಜೀವಿಸ್ತಾ ಇರ್ತಾನೆ. ಆ ದೇಹಕ್ಕಷ್ಟೇ ಸಾವು ಹೊರತು ಅವನ ಕಲೆಗೆ ಯಾವತ್ತೂ ಸಾವಿಲ್ಲ. ಆ ರೀತಿ ನಮ್ಮ ಏಕತಾರಿ ರಾಮಯ್ಯನವರು ಉಳಿಸಿಕೊಂಡು ಬಂದಿರುವಂತಹ ಈ ಮೂಲ ವಾದ್ಯಗಳ ಉಸಿರು ಇಡೀ ಸಮಸ್ತ ನಮ್ಮ ಸಂಸ್ಕೃತಿಯನ್ನು ಇನ್ನಷ್ಟು ಬೆಳೆಸಿ ಚಿಗುರಿಸಲೆಂದು ಹಾರೈಸುತ್ತೇವೆ. ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ನಮಸ್ತೆ, ನಮಸ್ಕಾರ.